ನಮಸ್ಕಾರ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಸರೋಜ ಚಂಗುಳಿ ಸಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಮಾತಾಡ್ತಾ ಇರುವಂತಹ ವಿಚಾರ ಗಂಡನಿಂದ ಜೀವನಾಂಶವನ್ನು, ಅಲಿಮನಿಯನ್ನು, ಮೇಂಟೆನೆನ್ಸನ್ನು ಪಡೆಯುತ್ತಿರುವ ಮಹಿಳೆಗೆ ಗಂಡನ ಆಸ್ತಿಯ ಮೇಲೆ ಎಷ್ಟರ ಮಟ್ಟಿಗೆ ಅಧಿಕಾರ, ಹಕ್ಕು ಇದೆ ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ಎಪಿಸೋಡ್ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಗಳಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ನಾನೀಗ ವಿಷಯಕ್ಕೆ ಹೋಗ್ತಾ ಇದ್ದೀನಿ. ಒಬ್ಬ ಪತಿಯಿಂದ ಹೆಂಡತಿ ಜೀವನಾಂಶವನ್ನು ತಿಂಗಳ ಆಧಾರದಲ್ಲಿ ತಗೊಳ್ತಾ ಇರಬಹುದು ಅಥವಾ ಪರ್ಮನೆಂಟ್ ಅಲಿಮನಿಯ ಮೂಲಕ ತಗೊಳ್ತಾ ಇರಬಹುದು. ಆಕೆಗೆ ಆತ ಗಂಡ ಮಾಡಿರುವಂಥ ಆಸ್ತಿಯ ಮೇಲೆ ಎಷ್ಟರ ಮೇಲೆ ಹಕ್ಕಿದೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು. ಬಹಳ ಜನ ತಿಳ್ಕೊಂಡಿದ್ದಾರೆ ಗಂಡನಿಂದ ಮೇಂಟೆನೆನ್ಸನ್ನು ರೆಗ್ಯುಲರ್ ಆಗಿ ಅಥವಾ ಲಂಸಮ್ ಆಧಾರದಲ್ಲಿ ಪಡೆದಂತಹ ಹೆಂಡತಿ ಆತನ ಆಸ್ತಿಯ ಮೇಲೆ ಹಕ್ಕನ್ನು ಹೊಂದಿರುವುದಿಲ್ಲ ಎಂಬ ಒಂದು ತಪ್ಪು ಅಭಿಪ್ರಾಯವನ್ನು ಹೊಂದಿದ್ದಾರೆ. ಅದು ಜೀವನಾಂಶದ ಕಾಯಿದೆ ಪ್ರಕಾರ ಜಾರಿ ಆಗಿರುವಂತಹ ಜೀವನಾಂಶ ಆಕೆಯ ದೈನಂದಿನ ಜೀವನಕ್ಕೆ ಲಿವ್ಲಿಹುಡ್ಡಿಗೋಸ್ಕರನೇ ಕೋರ್ಟು ಆದೇಶ ಮಾಡುವಂಥದ್ದು. ಹಾಗಾಗಿ ಜೀವನಾಂಶವನ್ನು ಪಡ್ಕೊಳ್ಳಿಕ್ಕೂ ಆತನ ವಾರಸುದಾರಳಾಗಿ ಗಂಡನ ಮತ್ತು ಗಂಡನ ತಂದೆ ತಾಯಿಗಳು ಮಾಡಿರುವಂಥ ಆಸ್ತಿಯ ಮೇಲೆ ಆಕೆ ಹಕ್ಕು ಚಲಾಯಿಸೋದಕ್ಕೂ ಸಾಕಷ್ಟು ವ್ಯತ್ಯಾಸಗಳಿದೆ ಅನ್ನೋದು ಬಹಳ ಜನರಿಗೆ ಗೊತ್ತಿಲ್ಲ. ಮೇಂಟೆನೆನ್ಸ್ ತಗೊಳ್ತಾ ಇದ್ದೀವಿ, ಹಾಗಾಗಿ ಗಂಡನ ಆಸ್ತಿಯಲ್ಲಿ ನಾವು ಪಾಲನ್ನು ಕೇಳಲಿಕ್ಕೆ ಬರೋದಿಲ್ಲ ಅನ್ನೋ ಒಂದೇ ಲೈನನ್ನು ಬಹಳ ಮಹಿಳೆಯರು ತಿಳ್ಕೊಂಡಿದ್ದಾರೆ. ಗಂಡನಿಂದ ತಿರಸ್ಕರಿಸಲ್ಪಟ್ಟಂತಹ ಹೆಂಡತಿ ಮತ್ತು ಮಕ್ಕಳು ಕಾನೂನುಬದ್ಧ ಗಂಡನಿಂದ ಜೀವನಾಂಶವನ್ನು ಪಡೆಯುವಂಥದ್ದು ಕಾನೂನಿನ ಪ್ರಕಾರ ಇರುವಂತಹ ಆಕೆಯ ಮತ್ತು ಆಕೆಯ ಮಕ್ಕಳ ಹಕ್ಕು ಕೂಡ ಮತ್ತು ಗಂಡನ ಕರ್ತವ್ಯ ಕೂಡ ಆಗಿರುತ್ತೆ ಹೆಂಡತಿ ಮಕ್ಕಳನ್ನು ಸಲಹಬೇಕಾಗಿರೋದು. ಆದರೆ ಇಲ್ಲಿ ಬರೋಂತಹ ವಿಚಾರ ಏನು ಅಂದರೆ, ಪತಿ ಜೀವನಾಂಶವನ್ನು ಕೊಡ್ತಾ ಇರ್ತಾನೆ, ಆತ ತೀರಿ ಹೋದ ನಂತರ ಆಕೆಯ ವಾರಸುದಾರಳಾಗಿ ಆತನ ಆಸ್ತಿಯಲ್ಲಿ ಹೆಂಡತಿಗೆ ಪಾಲು ಇದೆ ಅನ್ನೋ ಒಂದು ಅಂಶವನ್ನು ನೀವು ಈ ಒಂದು ಎಪಿಸೋಡಿಂದ ತಿಳ್ಕೋಬೇಕಾಗತ್ತೆ. ಹಾಗೆ ಪತಿ ಜೀವಿತಾವಧಿಯಲ್ಲಿಯೇ ಅಂದರೆ ಗಂಡ ಜೀವಿಸುವ ಸಮಯದಲ್ಲಿಯೇ ಆಸ್ತಿಯನ್ನು ಬೇರೆಯವರಿಗೆ ವಿಲ್ ಮಾಡಿದ್ದರೆ, ಯಾರಿಗಾದರೂ ಬದಲಾಯಿಸಿದರೆ ಅಥವಾ ಮಾರಾಟ ಮಾಡಿದರೆ ಪತ್ನಿ ನೇರವಾಗಿ ಆತನ ಜೀವಿತ ಕಾಲದಲ್ಲಿ ಅದನ್ನು ತಡೆಹಿಡಿಯಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಗಂಡ ಮಾಡಿದ ಆಸ್ತಿಯನ್ನು ಅವನು ಯಾರಿಗೂ ವಿಲ್ ಮಾಡದೆ, ಯಾರಿಗೂ ದಾನಪತ್ರ ಮಾಡದೆ, ಯಾರಿಗೂ ಅವನ ಹಕ್ಕನ್ನು ಬಿಟ್ಟು ಕೊಡದೇನೆ ಅಥವಾ ಸೇಲ್ ಡೀಡ್ ಮಾಡಿ ಬೇರೆಯವರಿಗೆ ಮಾರಾಟ ಮಾಡದೆ ಒಂದು ಆಸ್ತಿಯನ್ನು ಬಿಟ್ಟು ಸತ್ತು ಹೋದರೆ ಆಕೆ ಗಂಡನ ಮರಣ ನಂತರ ಆಕೆ ಮತ್ತು ಆಕೆಯ ಮಕ್ಕಳಿಗೆ ಸಂಪೂರ್ಣ ಹಕ್ಕು ಬರುತ್ತದೆ ಅನ್ನೋ ಒಂದು ವಿಚಾರವನ್ನು ನಾವು ತಿಳ್ಕೋಬೇಕಾಗುತ್ತದೆ. ಆತ ಇದ್ದಷ್ಟು ವರ್ಷ ತಮಗೆ ಜೀವನಾಂಶವನ್ನು ಕೊಟ್ಟಿದ್ದಾನೆ, ಅವನ ಸತ್ತ ನಂತರ ಅವನ ಆಸ್ತಿಯಲ್ಲಿ ನಾವು ಹಕ್ಕನ್ನು ಚಲಾಯಿಸಕ್ಕೆ ಬರೋದಿಲ್ಲ ಅಂತ ನೀವು ತಿಳ್ಕೊಂಡಿದ್ರೆ ಅದು ತಪ್ಪು ಅಭಿಪ್ರಾಯ. ಪತಿ ಒಂದು ಸ್ವಯಾರ್ಜಿತ ಆಸ್ತಿ ಇರಬಹುದು ಅಥವಾ ಪತಿಗೆ ಆತನ ತಂದೆ ತಾಯಿಯಿಂದ ಪಿತ್ರಾರ್ಜಿತವಾಗಿ ಬಂದಂತಹ ಆಸ್ತಿ ಇರ್ಬೋದು. ಆತನ ಮರಣ ನಂತರ ಜೀವಂತ ಇರುವಂಥ ಹೆಂಡತಿ ಮತ್ತು ಮಕ್ಕಳು ಆ ಆಸ್ತಿಯ ಮೇಲೆ ಹಕ್ಕನ್ನು ಚಲಾಯಿಸಿ ಪಾರ್ಟಿಷನ್ ಸೂಟನ್ನು ಗಂಡನ ಉಳಿದ ಫ್ಯಾಮಿಲಿ ಮೆಂಬರ್ಗಳ ಮೇಲೆ ಹಾಕ್ಕೊಂಡ್ರೆ ಅವರಿಗೆ ಸಮನಾದ ಹಕ್ಕು ಇತರ ಕುಟುಂಬದ ಸದಸ್ಯರ ಜೊತೆಗೆ ಬರ್ತದೆ ಅನ್ನೋ ವಿಚಾರವನ್ನು ತಿಳ್ಕೋಬೇಕಾಗ್ತದೆ. ಹಾಗೆ ವಿಚ್ಛೇದನ ಆಗಿ ಮೇಂಟೆನೆನ್ಸ್ ಅಲಿಮನಿಯನ್ನು, ಪರ್ಮನೆಂಟ್ ಅಲಿಮನಿಯನ್ನು ತಗೊಂಡ್ರೆ ಅಂದರೆ ಇದನ್ನು ಸ್ಪಷ್ಟವಾಗಿ ತಿಳ್ಕೊಬೇಕಾಗ್ತದೆ. ಒಂದು ಸಲ ಗಂಡ ಹೆಂಡತಿಗೆ ಡಿಸ್ಪ್ಯೂಟ್ ಬರಬಹುದು, ಆವಾಗ ಅವರು ಮೇಂಟೆನೆನ್ಸ್ ಕೇಸನ್ನು ಹಾಕಿರ್ತಾಳೆ. ಆಕೆ ಮೇಂಟೆನೆನ್ಸ್ ಕೇಸ್ ಹಾಕಿ ಒಂದು ಕೇಸ್ ನಡೆಯುವ ಹಂತದಲ್ಲಿ ಒಂದು ಅಗ್ರಿಮೆಂಟ್ ಮಾಡಿಕೊಂಡು, ನಾನು ಗಂಡನಿಂದ ಪರ್ಮನೆಂಟ್ ಅಲಿಮನಿಯಾಗಿ ಇಷ್ಟು ಲಕ್ಷವನ್ನು ತಗೊಳ್ತಾ ಇದ್ದೀನಿ ಅಥವಾ ಇಷ್ಟು ಜಮೀನನ್ನು ತಗೊಳ್ತಾ ಇದ್ದೀನಿ, ಇದೊಂದು ಮನೆಯನ್ನು ಗಂಡ ಕೊಡ್ತಾ ಇದ್ದಾನೆ, ಮುಂದೆ ಅವನ ಮರಣ ನಂತರ ನಾನು ಅವನ ಯಾವುದೇ ಒಂದು ಜಮೀನು, ಮನೆ, ಅವನು ಮಾಡಿರೋ ಯಾವುದೇ ಒಂದು ಆಸ್ತಿಯ ಮೇಲೆ ಅವನ ಆಸ್ತಿಯ ಮೇಲೆ ನಾನು ಹಕ್ಕನ್ನು ಚಲಾಯಿಸೋದಿಲ್ಲ ಅಂಥೇಳಿ ಕೋರ್ಟಿನಲ್ಲಿ ಒಂದು ಅಗ್ರಿಮೆಂಟನ್ನು ಹಾಕಿ ಪರ್ಮನೆಂಟ್ ಅಲಿಮನಿಯನ್ನು ತಗೊಂಡಿದ್ರೆ ಪತಿಯ ಮರಣ ನಂತರ ಪತ್ನಿ ಅವನ ಉಳಿದ ಆಸ್ತಿಗಳ ಮೇಲೆ ಪತಿಯ ಮರಣ ನಂತರ ಆಸ್ತಿಯ ಮೇಲೆ ಹಕ್ಕನ್ನು ಚಲಾಯಿಸಲಿಕ್ಕೆ ಬರೋದಿಲ್ಲ. ಅದು ಅಗ್ರಿಮೆಂಟ್ ಇರಬೇಕಾಗ್ತದೆ. ಅಗ್ರಿಮೆಂಟಲ್ಲಿ ಸ್ಪಷ್ಟವಾಗಿ ಹೇಳಿರಬೇಕಾಗ್ತದೆ, ಪರ್ಮನೆಂಟ್ ಅಲಿಮನಿಯಾಗಿ ಶಾಶ್ವತ ಜೀವನಾಂಶವಾಗಿ ಇಷ್ಟನ್ನು ತಗೊಳ್ತಾ ಇದ್ದೀನಿ, ನನ್ನ ಗಂಡ ತೀರಿ ಹೋದ ನಂತರ ಅವನ ಯಾವುದೇ ಒಂದು ಆಸ್ತಿಯ ಮೇಲೆ ನಾನು ಹಕ್ಕನ್ನು ಚಲಾಯಿಸೋದಿಲ್ಲ ಅಂಥೇಳಿ ಅಗ್ರಿಮೆಂಟ್ ಆಗಿದ್ದರೆ ಮಾತ್ರ ಅವನ ಮರಣ ನಂತರ ಯಾವುದೇ ಒಂದು ಹಕ್ಕನ್ನು ಚಲಾಯಿಸಲಿಕ್ಕೆ ಆಕೆ ಬರೋದಿಲ್ಲ, ಕೇಸ್ ಹಾಕ್ಕೊಂಡು ಆಸ್ತಿಯನ್ನು ಕೇಳಲಿಕ್ಕೆ ಬರೋದಿಲ್ಲ. ಹಾಗೆ ಇನ್ನೊಂದು ವಿಚಾರವನ್ನು ತಿಳ್ಕೋಬೇಕಾಗ್ತದೆ, ಗಂಡ ಹೆಂಡತಿಗೆ ಡೈವರ್ಸ್ ಆಗ್ತದೆ.
ಡೈವರ್ಸ್ ಆದ ನಂತರ ಇನ್ನೊಬ್ಬ ಪುರುಷನೊಂದಿಗೆ ಆಕೆ ಮದುವೆ ಆದರೆ ಆಕೆ ಪಾಲು ಕೇಳುವ ಹಕ್ಕನ್ನು ಕಾನೂನಿನ ಪ್ರಕಾರ ಕಳೆದುಕೊಳ್ತಾಳೆ. ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಡೈವರ್ಸ್ ಆದಂತಹ ಮಹಿಳೆ ಮರು ಮದುವೆ ಆಗುವ ರೀಮ್ಯಾರೇಜ್ ಆಗುವ ಮುನ್ನವೇ ಹಳೆಯ ಗಂಡನಿಂದ ತನಗೆ ಬರಬೇಕಾದ ಯಾವುದು ಆಸ್ತಿ ಇರ್ಬೋದು, ಯಾವುದೇ ಹಣ ಇರ್ಬೋದು, ಒಡವೆಗಳಿರ್ಬೋದು, ಅದನ್ನೆಲ್ಲ ತಗೊಂಡಾದ ಮೇಲೆ ಮರು ಮದುವೆ ಆಗಬೇಕು. ಇಲ್ಲ ಅಂದರೆ ಮರು ಮದುವೆ ಆದ ನಂತರ ಹೊಸ ಗಂಡ ಅವಳನ್ನು ಜೀವನ ನಿರ್ವಹಣೆ ಮಾಡ್ತಾನೆ ಅನ್ನೋ ಕಾರಣಕ್ಕೋಸ್ಕರ ಹಳೆಯ ಗಂಡನ ಆಸ್ತಿಯ ಮೇಲೆ ಆಕೆ ಮರು ಮದುವೆ ಆದ ಕಾರಣಕ್ಕೋಸ್ಕರ ಹಕ್ಕನ್ನು ಚಲಾಯಿಸಲಿಕ್ಕೆ ಬರೋದಿಲ್ಲ. ಗಂಡ ವಿಲ್ ಬರೆದು ಕೆಲವೊಂದು ಆಸ್ತಿಗಳನ್ನು ತನ್ನ ಹೆಂಡತಿಗೆ ನನ್ನ ಮರಣ ನಂತರ ಹೋಗಬೇಕು, ಇಲ್ಲ ಮಕ್ಕಳಿಗೆ ಹೋಗಬೇಕು ಅಂತ ಬರೆದಿದ್ದರೆ ಮಾತ್ರ ಮರು ಮದುವೆ ಆದರೂ ಕೂಡ ಆಕೆಗೆ ಅಥವಾ ಆಕೆಯ ಮಕ್ಕಳಿಗೆ ಆಸ್ತಿಯಲ್ಲಿ ಹೋಗಲಿಕ್ಕೂ ಕೂಡ ಅವಕಾಶ ಇದೆ. ಹಾಗೆ ವಿಲ್ ಇಲ್ಲದಿದ್ದರೆ ಕಾನೂನು ಪ್ರಕಾರ ಯಾವುದೇ ಹಕ್ಕು ಮಾಜಿ ಪತಿಯಿಂದ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇನ್ನೊಂದು ಪಾಯಿಂಟ್ಸನ್ನು ತಿಳ್ಕೊಬೇಕಾಗ್ತದೆ. ಮೇಂಟೆನೆನ್ಸ್ ಕೇಸು ನಡೀತಾ ಇರುತ್ತೆ. ಮೇಂಟೆನೆನ್ಸು ಕೇಸ್ ನಡೀತಾ ಇರುತ್ತೆ. ಅಂಥ ಟೈಮಲ್ಲಿ ಗಂಡ ಇಂಟೀರಿಯರ್ ಮೇಂಟೆನೆನ್ಸನ್ನು ಕೊಡ್ತಾ ಇರ್ತಾನೆ, ತಿಂಗಳ ಗಂಡ ತೀರಿ ಹೋಗಿಬಿಡ್ತಾನೆ. ಆಗ ಉಳಿದ ಮೇಂಟೆನೆನ್ಸನ್ನು ಹೇಗೆ ಕೊಡಬೇಕಾಗ್ತದೆ? ಮೇಂಟೆನೆನ್ಸ್ ನಿಂತು ಹೋಗುತ್ತಾ ಅನ್ನೋದೊಂದು ಮೂಲಭೂತ ಪ್ರಶ್ನೆ. ಆದರೆ ಮೇಂಟೆನೆನ್ಸ್ ಕೊಡೋದು ಗಂಡನ ಮರಣ ನಂತರ ನಿಂತು ಹೋಗುತ್ತೆ. ಆದರೆ ಮೇಂಟೆನೆನ್ಸ್ ಹರಿಯರ್ಸ್ ಏನು ಉಳ್ಕೊಳ್ಳುತ್ತಲ್ಲ, ಅದನ್ನು ಆ ಬಾಕಿ ಮೊತ್ತವನ್ನು ಗಂಡ ಹೊಂದಿದ್ದಂಥ ಆಸ್ತಿಯನ್ನು ಮಾರಾಟ ಮಾಡೋದ್ರ ಮೂಲಕ ವಸೂಲಿ ಮಾಡಲಿಕ್ಕೆ ಆಕೆಗೆ ಕಾನೂನಲ್ಲಿ ಅವಕಾಶ ಇದೆ ಅನ್ನೋದನ್ನು ನೀವು ತಿಳ್ಕೊಬೇಕಾಗತ್ತೆ. ಆಮೇಲೆ ಮಕ್ಕಳಿರ್ತಾರೆ, ಗಂಡ ಹೆಂಡತಿಗೆ ವಿಚ್ಛೇದನ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಹೆಂಡತಿಗೆ ಮಾತ್ರ ಅಗ್ರಿಮೆಂಟ್ ಆಗಿರುತ್ತೆ, ಇಷ್ಟು ಲಕ್ಷವನ್ನು ತಗೊಳ್ತಾಳೆ ಹೆಂಡತಿ. ಗಂಡ ತೀರಿ ಹೋಗ್ತಾನೆ, ಹೆಂಡತಿಗೆ ಮರುಮದುವೆ ಆಗಿರುತ್ತೆ. ಆದರೆ ಮೊದಲ ಗಂಡನಿಂದ ಹುಟ್ಟಿದ ಮಕ್ಕಳಿಗೆ ಏನಾದರೂ ಆಸ್ತಿ ಮೇಲೆ ಹಕ್ಕಿಗೆ ಅವಕಾಶ ಇದೆ ಅಂದರೆ ಖಂಡಿತವಾಗಲೂ ಇದೆ. ಒಂದು ತಾನು ಮತ್ತು ಹೆಂಡತಿ, ಮಾಜಿ ಹೆಂಡತಿ ತನಗೆ ಮತ್ತು ತನ್ನ ಮಕ್ಕಳ ಪರವಾಗಿ ಅಗ್ರಿಮೆಂಟ್ ಮಾಡಿಕೊಂಡು ಕೇಸು ಕ್ಲೋಸ್ ಮಾಡಿಕೊಂಡು ಶೇರ್ ತೊಗೊಂಡಿದ್ದರೆ ಅಲ್ಲಿಗೆ ಅವರು ಚಾಪ್ಟರ್ ಕ್ಲೋಸ್ ಆಗುತ್ತೆ. ಇಲ್ಲ ಗಂಡ ಹೆಂಡತಿಗೆ ಡೈವರ್ಸ್ ಆಗುತ್ತೆ, ಆದರೆ ಹುಟ್ಟಿದ ಮಕ್ಕಳಿಗೆ ತಂದೆಯ ಮರಣ ನಂತರ ಅವನ ಆಸ್ತಿಯ ಮೇಲೆ ಹಕ್ಕನ್ನು ಚಲಾಯಿಸಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಫ್ರೆಂಡ್ಸ್, ಇಷ್ಟು ವಿಚಾರಗಳು ಡೈವರ್ಸ್ ಆದ ಮಹಿಳೆಗೆ ಮತ್ತು ಜೀವನಾಂಶವನ್ನು ಪಡ್ಕೊಳ್ತಾ ಇರುವಂತಹ ಮಹಿಳೆಗೆ ಗಂಡನ ಆಸ್ತಿಯಲ್ಲಿ ವಾರಸುದಾರಿಕೆಯಲ್ಲಿ ಯಾವ ರೀತಿ ಹಕ್ಕುಗಳು ಇದೆ ಅನ್ನೋ ವಿಚಾರವನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಫ್ರೆಂಡ್ಸ್, ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಮ್ಮ ಈ ಪ್ರಯತ್ನವನ್ನು ಎನ್ಕರೇಜ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸರೋಜಾ ಚಂಗೊಳ್ಳಿ ಹಬ್ ಚಾನಲ್.